ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 6 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಫುಲ್ ಡೇ ಡಯಟ್ ಎಲ್ಲ ಹೇಗೆಲ್ಲ ಮಾಡಿದೆ, ಹಾಗೆ ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ, ಏನು ಫುಲ್ ಡೇ ಡಯಟ್ ಹೇಗೆಲ್ಲ ಇತ್ತು ಅನ್ನೋದು ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ಗೋಸ್ಕರ. ಇನ್ನು ಇವತ್ತು ತುಂಬ ಖುಷಿಯಾಗಿ ಡೇ ಡಯಟ್ ಅಂತೂ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಬಟ್ ಸ್ಕೂಲ್ಗೆ ಹೋಗೋವಾಗ ನಮಗಿಲ್ಲಿ ರೇಷನ್ ಕೊಡ್ತಾರೆ ಅಂತ ಹೇಳಿದ್ನಲ್ವ. ಸೊ ಈ ವಂಗಸಂದ್ರದಲ್ಲಿ ಏನಾದರೂ ರೇಷನ್ ತೊಗೋಬೇಕು ಅಂದರೆ ದೇವರೇ ಇಳಿದು ಬರಬೇಕು, ಅಷ್ಟೊಂದು ರಶ್ ಇರುತ್ತೆ. ಇದರಲ್ಲಿ ಫ್ರೆಂಡ್ ಬೇರೆ ಫೋನ್ ಮಾಡಿ ಹೇಳಿದರು, ಓಕೆ ಕಮ್ಮಿ ಜನ ಇದ್ದಾರೆ, ಒಂದು 4 to 5 ಮೆಂಬರ್ಸ್ ಇದ್ದಾರೆ, ಬಂದು ತೊಗೊಬಿಡು ಅಂತ. ಸೊ ಹೋಗಿ ತೊಗೊಂಡೆ. ಒಂದು 33 ಕೆ ಜಿ ಅಕ್ಕಿನ ತಲೆ ಮೇಲೆ ಹೊತ್ಕೊಬಂದೆ ಸ್ನೇಹಿತರೆ. ಬೆಳಗ್ಗೆನೇ ಕತ್ತುಳುಕ್ಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಯಾವಾಗಲೂ ಆಟೋ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ. ಬಟ್ ಇವತ್ತು 32 ಅಲ್ವಾ, ಅದರಲ್ಲಿ ಬೇರೆ ನನಗೆ ಓವರ್ ಕಾನ್ಫಿಡೆಂಟು. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಬೈತಾರೆ. ಸೊ ಏನಂತಂದರೆ ಸ್ವಲ್ಪ ಸ್ಟ್ರೆಂತ್ ಎಲ್ಲ ವೆಯ್ಟ್ ಎಲ್ಲ ಎತ್ತಿದ್ರೆ ಸ್ವಲ್ಪ ಬಾಡಿಗೂ ಇದಾಗುತ್ತೆ ಅಂತ ನಾನು ಬೇಡ, ಆಟೋ ಮಾಡ್ಕೊಂಡು ಹೋಗೋದು ಬೇಡ, ನಾನೇ ತೊಗೊಂಡು ಹೋಗ್ಬಿಡೋಣ. ಒಂದು 5 ಮಿನಿಟ್ಸ್ ವಾಕ್ ಸ್ನೇಹಿತರೆ ಮನೆ ಹತ್ರದಿಂದ ಸಾರಿ ರೇಷನ್ ಅಂಗಡಿಯಿಂದ ನಮ್ಮ ಮನೆಗೆ ಒಂದು ಕಮ್ಮಿ ಅಂದರೂ 4 to 5 ಮಿನಿಟ್ಸ್ ವಾಕು. ಸೊ ಅದು 33 kgs ಅಕ್ಕಿ ಅಲ್ವಾ, ಸಿಕ್ಕಾಬಟ್ಟೆ ನನಗೆ ಎತ್ಕೊಂಡು ಹೋಗೋ ಗೊತ್ತಾಗಿಲ್ಲ. ಮನೇಲಿ ಬಂದು ಇಳಿಸಿದ ಮೇಲೆ ಫುಲ್ಲು ನೆಕ್ ಪೇಯ್ನ್ ಆಗಿಬಿಟ್ಟಿದೆ. ಅದು ಬರೋವಾಗ ಏನಾಗ್ಬಿಟ್ಟಿದೆ, ಕತ್ತು ಫುಲ್ಲು ಅಲ್ಲಾಡ್ಸ್ಕೊಂಡು ಮಾತಾಡ್ಕೊಂಡು ಬಂದಿದ್ದೀನಿ. ಅದೇನಾಗ್ಬಿಟ್ಟಿದೆ, ಎಲ್ಲೋ ಒಂದು ಕಡೆ ಹಿಡ್ಕೊಂಡಂಗೆ ಹಾಕ್ಬಿಟ್ಟಿದೆ. ಇನ್ನು ಬೆಳಗ್ಗೆಯಿಂದ ನೋಡಿಪ್ಪ ನನ್ನ ಕಾಟ ಬೇಡ. ಅವರಂತೂ ಬಾಯಿಗೆ ಬಂದಂಗೆ ಬೈದರು ನಮ್ಮ ಮನೆಯವರು. ನೀನು ಯಾಕೆ ಈ ಥರ ಮಾಡಿದ್ಯಾ? ಅಮ್ಮ ಒಂದು ಕಡೆ ಫೋನ್ ಮಾಡಿ ಬೈತಾಯಿದ್ರು, ಅಮ್ಮ ಈ ಥರ ಕತ್ತುಳುಕ್ಬಿಟ್ಟಿದೆ ಅಂದಿದ್ದಕ್ಕೆ. ಸೊ ಫ್ರೆಂಡ್ ಎಲ್ಲರೂ ಬೈದಿದ್ದೆ, ಯಾಕೆ ಹಿಂಗೆ ಮಾಡಿಕೊಂಡೆ, ಅಷ್ಟು ವೆಯ್ಟ್ ಬರ್ತಾರೆ ಯಾರಾದರೂ ವೆಯ್ಟು ಅಂತ. ಸೊ ಇವತ್ತಿನ ವೆಯ್ಟ್ ನೋಡೋದಾದರೆ 73 ಸ್ನೇಹಿತರೆ. ಯಾಕೋ ನೆನ್ನೆಗೂ ಇವತ್ತಿಗೂ 150 kg ಅನ್ನೋದು 150 ಗ್ರಾಮ್ಸ್ ಅನ್ನೋದು ಜಾಸ್ತಿ ತೋರಿಸ್ತಾ ಇದೆ. ರೀಸನ್ ಏನು ಅಂತ ಗೊತ್ತಿಲ್ಲ ಸ್ನೇಹಿತರೆ. ನಾನಂತೂ ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೆ. ನನಗನ್ನಿಸ್ತಾ ಇದೆ ಕೆಲವೊಂದು ಸಲ ಮೋಷನ್ಸ್ ನೀಟಾಗಿ ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ ಆ ವೆಯ್ಟ್ ಅನ್ನೋದು ಇದಾಗಿರುತ್ತಲ್ವ. ಮೇ ಬಿ ನಾನು ಮಿಲ್ಲೆಟ್ಸ್ ತೊಗೊಂಡಿದ್ದೀನಲ್ಲ, ಆ ಒಂದು ಇದರಲ್ಲೇನಾದರೂ ಗಂಜಿನೇ ತೊಗೊಂಡಿದ್ದು, ನಾನೇನು ಜಾಸ್ತಿ ಇದು ಮಾಡಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಡೌಟ್ ಇದೆ, ಓಕೆ ಇರ್ಬೋದೇನು ಅಂತ ಅಂದ್ಬಿಟ್ಟು. 150 ಗ್ರಾಮ್ಸ್ಗೆಲ್ಲ ನನಗೇನು ಬೇಜಾರು ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ಅದು ಆಟೋಮೆಟಿಕ್ಲಿ ಕಮ್ಮಿ ಆಗಿಬಿಡುತ್ತೆ, ಓಕೆನಾ. ಸೊ ಹಾಗಾಗಿ ಏನೋ ಇರೋ ವೆಯ್ಟ್ಗಿಂತ ಒಂದು 100 ಗ್ರಾಮ್ 200 ಗ್ರಾಮ್ ಕಡಿಮೆ ಆಗಿದ್ದಿದ್ರೆ ತುಂಬ ಖುಷಿ ಪಡ್ತಿದ್ದೆ. ಯಾಕಂತಂದರೆ ಇನ್ನೊಂದು 550 ಗ್ರಾಮ್ಸ್ ಕಮ್ಮಿ ಆಗಬೇಕಲ್ವಾ. ಸೊ ಒಂದು 200 ಗ್ರಾಮ್ ಕಡಿಮೆ ಆಗಿಬಿಟ್ಟಿದ್ದಿದ್ರೆ ಇವತ್ತು ನಾಳೆಯಲ್ಲಿ ಹೆಂಗೋ ಇಳಿಸ್ಕೊಬಿಡ್ಬೋದಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ, ಸ್ವಲ್ಪ ನೋಡ್ಬಿಟ್ಟು ಅಯ್ಯೋ ಯಾಕೆ ಹಿಂಗಾಯಿತು ಅಂತ ಸ್ವಲ್ಪ ಫೀಲ್ ಆಗಿದ್ದುಂಟು. ಆಮೇಲೆ ಸರಿ ಆಯಿತು. ಇನ್ನು ಬಂದೋಳೆ ನನಗೆ ಫುಲ್ಲು ನೆಕ್ ಪೇಯ್ನ್ ಇತ್ತಲ್ಲ. ಬೆಳಗ್ಗೆನೇ ನಾನು ಗೋಧಿ ದೋಸೆ ಮಕ್ಕಳಿಗೆ ಮತ್ತು ಎಗ್ ಕರಿ ಮಾಡಿದ್ದೆ. ಅವ್ರಿಗೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಹಸ್ಬೆಂಡ್ಗೂ ಎಲ್ಲ ಬಾಕ್ಸ್ಗೆಲ್ಲ ತುಂಬಿದೆ. ಇನ್ನು ನನಗೆ ಮಾತ್ರನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಪಪ್ಪಾಯ ಒಂದು 300 ಗ್ರಾಮ್ಸ್ ತೊಗೊಳ್ಳೋಣ ಬ್ರೇಕ್ಫಾಸ್ಟ್ಗೆ, ಒಂದು ಮೊಟ್ಟೆ ತೊಗೊಳ್ಳೋಣ ಬೆಳಗ್ಗೆಗೆ, ಮಧ್ಯಾಹ್ನಕ್ಕೆ ಗೋಧಿ ದೋಸೆ ಮತ್ತು ಇದು ತೊಗೊಳ್ಳೋಣ, 2 ಎಗ್ ತೊಗೊಳ್ಳೋಣ ಅಂತಲೇ ಇದ್ದಿದ್ದು. ನನಗೆ ಬಂದವಳೆ ಸಿಕ್ಕಾಪಟ್ಟೆ ನೆಕ್ ಪೇಯ್ನ್ ಆಗಿಬಿಟ್ಟಿತ್ತಲ್ಲ. ಇನ್ನೇನು ಮಾಡಿದೆ, 2 ಮೊಟ್ಟೆ ತಿನ್ಕೊಬಿಟ್ಟೆ ಸ್ನೇಹಿತರೆ. ನಾನು ಈಗೇನು ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ತೊಗೊಬಿಟ್ಟೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೇನು ಮತ್ತೆ ಇನ್ನೊಂದು ಎಗ್ ತೊಗೊಂಡೆ. ಯಾಕೋ ಇವತ್ತು ತುಂಬ ಒಂಥರ ಇತ್ತು ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಬಾಡಿ ಆ ಪೇಯ್ನ್ಗೇನು ಒಂಥರ ಜ್ವರ ಬಂದಂಗೆ, ಹಿಂಗೆ ತಿರ್ಗ್ಸೋಕ್ಕಾಗಲ್ಲ, ನಗೋಕ್ಕಾಗ್ತಾಯಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಒಂದು 70% ಕಮ್ಮಿ ಆಗಿದೆ. ಇನ್ನು ಇವಾಗ ಇದು ಕೂಡ ತಂದಿದ್ದೀನಿ ಟ್ಯಾಬ್ಲೆಟು. ಅದನ್ನು ತೊಗೊಂಡು ನೈಟ್ ಮಲ್ಕೊಂಡ್ಮೇಲೆ ಗೊತ್ತಾಗುತ್ತೆ. ತುಂಬ ಜೋರಾಗಿ ನಗೋಕ್ಕಾಗ್ತಿಲ್ಲ. ಬ್ಯಾಕ್ ಹಿಂದ್ಗಡೆ ಇಲ್ಲಿ ಶೋಲ್ಡರ್ ಹತ್ರ ಹಿಡ್ಕೊಬಿಟ್ಟಿದೆ ನನಗೆ ಕರೆಕ್ಟಾಗಿ. ಅಯ್ಯೋ ಪೇಯ್ನ್ ಅಂತೂ ಪೇಯ್ನು, ಈಗಲೂ ತಿರ್ಗೋಕ್ಕಾಗಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ನಾನೇ ನೋಡ್ಕೊಂಡು ನಕ್ಕೊತಾ ಇದ್ದೀನಿ. ಬೇಕಿತ್ತ ನನಗಿದು, ಏನೋ ದೊಡ್ಡ ಎಕ್ಸಸೈಸ್ ದಬ್ಬಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಇನ್ನು ಮಧ್ಯಾಹ್ನಕ್ಕೆ ಇದು ಕೂಡ ನಾನು ಆ್ಯಕ್ಚುಲಿ ಮೊನ್ನೆ ವೀಡಿಯೋನೇ ಸ್ನೇಹಿತರೆ ಈ ಪಪ್ಪಾಯ. ಬಟ್ ನಾನಿವತ್ತು ಕರೆಕ್ಟಾಗಿ ಮಧ್ಯಾಹ್ನಕ್ಕೆ ಒಂದು 450 ಗ್ರಾಮ್ಸ್ ಅಷ್ಟು ಪಪ್ಪಾಯ ತೊಗೊಂಡಿದ್ದೀನಿ, ಓಕೆನಾ. ಬೆಳಗ್ಗೆ ಊಟ ತೊಗೊಂಡ ಆಮೇಲೆ ಯಾಕೋ ಮತ್ತೆ ಇನ್ನೊಂದು ಮೊಟ್ಟೆ ತೊಗೊಂಡೆ, 3 eggs ಇತ್ತಲ್ವ. ಸೊ
ಸೊ ಅದನ್ನು ತೊಗೊಂಡೆ. ಅದಾದಮೇಲೂ ಕೂಡ ಯಾಕೋ ಒಂಥರ ಹೊಟ್ಟೆ ಹಶ್ವಾಗ್ತಾ ಇದ್ದಂಗೆ ಇತ್ತು. ಸರಿ ಬೇರೆ ಸ್ನ್ಯಾಕ್ ಎಲ್ಲ ಏನೂ ತಿನ್ನೋದು ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಬ್ಲೂಬೆರೀಸ್ ಇತ್ತಲ್ವ, ಒಂದು 4ರಿಂದ 5 ಬ್ಲೂಬೆರೀಸು ಮತ್ತು ಕಡಲೆ ಪಪ್ಪು ತೊಗೊಂಡಿದ್ದೆ ಒಂದು ಸ್ವಲ್ಪ. ಅದು ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಇದೇ ತೊಗೊಂಡಿದ್ದೆ ಸ್ನೇಹಿತರೆ, ಏನು ಪಪ್ಪಾಯ ತೊಗೊಂಡಿದ್ದೆ. ಪಪ್ಪಾಯ ತಿಂದಾದಮೇಲೆ ನನಗೆ ಒಂಥರ ಜಾಸ್ತಿ ಆಗ್ದಂಗೆ ಆಗ್ಬಿಟ್ಟಿತ್ತು ಪೇಯ್ನು. ಸರಿ ಅಂತ ಹಂಗೆ ಫ್ರೆಂಡ್ ಮನೆಗೆ ಹೋಗಿ ಓಡಾಡಿಕೊಂಡು ಅಲ್ಲಿ ಒಂದು 2 ಪೀಸ್ ಮ್ಯಾಂಗೋ ಪೀಸ್ ಕೊಟ್ಟರು. ಆಮೇಲೆ ಇನ್ನೇನು ತಿಂದೆ, ಇದು ಏನಪ್ಪ ಅದು ಇದು ಕೊಟ್ಟರು, ಬ್ಲ್ಯಾಕ್ ಟೀ ಕೊಟ್ಟರು. ಟೀ ಕುಡ್ಕೊಂಡು ಸ್ನ್ಯಾಕ್ ಏನೋ ತಿಂದೆ ಅನಿಸುತ್ತೆ, ಒಂದು ಎಗ್ಗೋ ಏನೋ ತಿಂದೆ ಅಷ್ಟೇ. ಡಿನ್ನರು ಅಷ್ಟಕ್ಕೆ ಮುಗೀತು ಸ್ನೇಹಿತರೆ. ಅದು ಕೂಡ ಇವತ್ತು ಕೂಡ ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ, ಯಾಕಂದರೆ ನಾನು ಜಾಸ್ತಿ ಏನು ಇದು ಮಾಡ್ಕೊಳ್ಳೋಕೆ ಹೋಗಿಲ್ಲ. ಡಯಟ್ ಚೆನ್ನಾಗಿ ಹೋಗಿದೆ. ಇನ್ನು ಒಂದು ದಿನ ಇದೆ, ನೋಡೋಣ. ನಾನು ಟಾರ್ಗೆಟ್ ರೀಚ್ ಆಗಲೇಬೇಕು ಅಂದ್ಕೊಂಡಿದ್ದು. ನಾಳೆ ವೆಯ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಟಾರ್ಗೆಟ್ ರೀಚ್ ಆಗ್ತೀನಾ ಇಲ್ವಾ ಅಂತ. ಸೊ ಸದ್ಯಕ್ಕಂತೂ ಇವತ್ತು ಈ ಥರ ಆಗೋಯ್ತು ಸ್ನೇಹಿತರೆ. ನಿಜ ತುಂಬ ಖುಷಿಯಾಗಿ ಪ್ಲ್ಯಾನ್ ಮಾಡಿದ್ದೆ, ಚೆನ್ನಾಗಿ ಮಾಡ್ಕೊಳ್ಳೋಣ ಇವತ್ತು ಡಯಟು. ಇವತ್ತು ನಾಳೆನೇ ನನ್ನ ರಿಸಲ್ಟ್ಗೆ ಇದಿರೋದು. ಮತ್ತು ಸಂಡೇ ನಿಮ್ಗೆ ರಿವ್ಯೂ ಮಾಡಬೇಕಲ್ವಾ, 7 ಡೇಸ್ದು ಸಂಡೇ ರಿವ್ಯೂ ಮಾಡಬೇಕು ಅಂತಂದ್ಬಿಟ್ಟೆ ತುಂಬ ಖುಷಿಯಾಗಿದೆ. ನೋಡಿದ್ರೆ ಇವತ್ತು ಕತ್ತುಳುಕ್ಬಿಡ್ತಪ್ಪ, ನನಗಂತೂ ಇವತ್ತು ಹೆಂಗೆಂಗೋ ಇತ್ತು. ಸೊ ಅದಕ್ಕಾಗಿಯೇ ನಾನು ಇನ್ನೇನು ಇದು ಮಾಡ್ಕೊಂಡಿಲ್ಲ, ಇರೋದು ಏನೇನು ವಿಡಿಯೋ ಇದೆಯೋ ಅದನ್ನೇ ಹಾಕಿ ಹೇಳಿದ್ದೀನಿ ಸ್ನೇಹಿತರೆ. ನಿಜ ಹೇಳ್ತೀನಿ, ವೆಯ್ಟ್ ಅಂತೂ 73ಗಿಂತ ಮೇಲೆ ಹೋಗಿರಲ್ಲ ಅಂದ್ಕೊಂಡಿದ್ದೀನಿ, ಕಮ್ಮಿನೂ ಆಗಿರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಎತ್ತ ಅಂತ ನಾಳಿನ ವ್ಲಾಗಲ್ಲಿ ನೋಡೋಣ. ಸೊ ನೀವೆಲ್ಲ ಹೇಗೆ ಡಯಟ್ ಮಾಡ್ತಾ ಇದ್ದೀರಾ ಹಂಗಂತಂದ್ರೆ ನಾನು ನನ್ನ ಡಯಟ್ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಸುಮಾರು ಜನ ಹೇಳ್ತಾರೆ. ಮೊನ್ನೆ ಒಬ್ಬರಂತೂ ಸಿಸ್ಟರು, ಅಕ್ಕ ನಿಮ್ಮ ಡಯಟ್ ಫಾಲೋ ಮಾಡಿ ನಾನು 20 kg ಕಡಿಮೆ ಆಗಿದ್ದೀನಿ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಿರಿ. ತುಂಬ ಖುಷಿ ಆಯಿತು ನನಗಂತೂ. ಸೊ ಅದೇ ರೀತಿ ಯಾರಾದರೂ ಸ್ಟಾರ್ಟ್ ಮಾಡೋರು, ಕಂಟಿನ್ಯೂ ಬಿಟ್ಟಿರೋರು ಮತ್ತೆ ಸ್ಟಾರ್ಟ್ ಮಾಡಿ, ನಿಮ್ಮ ಒಂದು ವೇಯಲ್ಲಿ ನಿಮ್ಗೆ ಗೊತ್ತಾಗಿರುತ್ತಲ್ವ, ಒಂದು ಸ್ವಲ್ಪ ದಿನದವರೆಗೂ ಹಾಗೆ ಹೀಗೆ ಇದು ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಡಯಟ್ ಮಾಡಿ, ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಸೊ ನಾನು ಕೂಡ ಇನ್ನೂ ಸ್ಟ್ರಿಕ್ಟಾಗಿ ಮಾಡ್ತೀನಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಡೇ 6 ಡಯಟು. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.